ನಮಸ್ಕಾರ ತಾವೆಲ್ಲರಿಗೆ ನಂದು ಯೂಟ್ಯೂಬ್ ಚಾನಲ್ದಲ್ಲಿ ಸ್ವಾಗತ. ತಾವೆಲ್ಲ ರೀಸೆಂಟ್ಲಿ ನೀಟ್ 2024 ಬರ್ದೇ ಇರ್ತೀರಾ. ಸೊ ತುಂಬಾ ಜನ ತಾವು ತಮ್ಮ ಮಾರ್ಕ್ಸ್ ಅನ್ನ ಕೌಂಟ್ ಮಾಡ್ಕೊಂಡಿರ್ತೀರಾ. ಕೆಲವೊಬ್ಬರಿಗೆ ತಮ್ಮ ಮಾರ್ಕ್ಸ್ ಅನ್ನ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರುತ್ತೆ, ಕೆಲವೊಬ್ಬರಿಗೆ ಅನ್ಸ್ಯಾಟಿಸ್ಫೈಡ್ ಇರ್ತಾರೆ. ಯಾಕೆ ನಾನು ನನ್ನ ಬೆಸ್ಟ್ ಅನ್ನು ಕೊಟ್ಟಿಲ್ಲ, ಮಾರ್ಕ್ಸ್ ಚೆನ್ನಾಗಿ ಬರ್ಬೋದಾಗಿತ್ತು. ಇನ್ನು ಕೆಲವೊಬ್ಬರು ಇರ್ತಾರೆ, ಇದು ಯಾಕೋ ನಂಗೆ ಸೆಟ್ ಆಗಂಗಿಲ್ಲ, ನಾನು ಬೇರೆ ಫೀಲ್ಡಲ್ಲಿ ಜಾಯ್ನ್ ಆಯ್ತೀನಿ. ಕೆಲವೊಬ್ಬರು ಡ್ರಾಪ್ ತಗೊಳ್ಳೋ ಅಂತ ವಿಚಾರಿಸ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಪ್ರಾಸೆಸ್ ಇರುತ್ತೆ. ಅದರಲ್ಲಿ ನೀವು ತಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡೋದಿರುತ್ತೆ ಅಕಾರ್ಡಿಂಗ್ ಟು ದ ಕಟ್ ಆಫ್. ಮಾರ್ಕ್ಸ್ ಅನ್ನು ನಮ್ಗೆ ಗೊತ್ತಾದಾಗೆ ಮೊಟ್ಟ ಮೊದಲನೇ ಪ್ರಶ್ನೆ ನಮ್ಮ ನೆತ್ತಿದಲ್ಲಿ ಬರೋದು, ಈ ಸರ್ತಿ ಕಟ್ ಆಫ್ ಏನು ಹೋಗುತ್ತೆ ಅಂತ, ಹೌದಲ್ಲ? ಸೊ ಈ ಕಟ್ ಆಫ್ ಅನ್ನು ತಿಳ್ಕೊಬೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಕಾಲೇಜ್ ಸಿಗೋ ಪಾಸಿಬಿಲಿಟೀಸ್ ಇದೆ ಅಂತ. ನಾನು ಜಿಮ್ಸಲ್ಲಿ ಓದುವ ಕಾರಣ ನನಗೆ ಜಿಮ್ಸನ್ನು ಒಂದು ಏನು ಕಟ್ ಆಫ್ ಹೋಗಿದೆ ಅದು ಚೆನ್ನಾಗಿ ಗೊತ್ತಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜಿಮ್ಸನ್ನು ಏನು ಕಟ್ ಆಫ್ ಇರ್ಬೋದು 2024 ನೋಡೋಣ ಬನ್ನಿ. ಸೊ ಸಪೋಸ್ ನಿಮಗೆ ಬೇರೆ ಯಾವುದು ಕಾಲೇಜ್ ಆಗಿರಲಿ ಅದ್ರ ಕಟ್ ಆಫನ್ನು ತಿಳ್ಕೊಳ್ಳೋದಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಅದ್ರ ಕಟ್ ಆಫ್ ಸಹ ಡಿಸ್ಕಸ್ ಮಾಡ್ತೀನಿ. ಆಫ್ ತಿಳ್ಕೊಬೋದಾದರೆ ಮೊದಲನೇದಾಗಿ ನಾವು ಪೇಪರನ್ನು ಒಂದು ಲೆವೆಲ್ ಅನಲೈಸ್ ಮಾಡಿರಬೇಕು. ಹಾಗಾಗಿ ನಾನು ತುಂಬ ನನ್ನ ಫ್ರೆಂಡ್ಸನ್ನು ಕಾಲ್ ಮಾಡಿದ್ದೆ, ಯಾರು ಈ ವರ್ಷ ಡ್ರಾಪ್ ತೊಗೊಂಡಿದ್ದಾರೆ, ಪ್ಲಸ್ ನನ್ನ ಜೂನಿಯರ್ಸಲ್ಲೂ ಕಾಲ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳೋದು ಏನಂದರೆ ಪೇಪರು ಒಂದು ಲೆವೆಲ್ ಈಸಿ ಆಗಿ ಬಂದಿದೆ. ಈಸಿ ಬಂದಿರೋ ಕಾರಣ ಲಾಸ್ಟ್ ಇಯರ್ ಏನು ಕಟ್ ಆಫ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳು ಕಾಣಿಸ್ತಿದೆ. ಇಲ್ಲೇ ಅಂತಲ್ಲ, ಇಂಡಿಯಾ ಲೆವೆಲ್ದಲ್ಲಿ ಎಲ್ಲಿ ಕೇಳಿದ್ರು ಇದೇ ಪುಕಾರಿದೆ, ಪೇಪರ್ ಈಸಿಯಾಗಿ ಬಂದಿತ್ತು ಅಂತ. ಸೊ ನಾವು ಏನು ಮಾಡೋಣ ಅಂದರೆ, ಸಿನ್ಸ್ ದ ಪೇಪರ್ ನಾನೇನು ಬರೆದಿದ್ದೆ ಲಾಸ್ಟ್ ಇಯರು 2023 ಪೇಪರು ಮಾಡ್ರೇಟ್ ಲೆವೆಲ್ ಇತ್ತು. ಸೊ ಈಗ ಪೇಪರ್ ಬಂದ್ಬಿಟ್ಟು ಮಾಡ್ರೇಟ್ ಟು ಈಸಿ ಲೆವೆಲಲ್ಲಿ ಇದೆ. ನಾವೇನು ಮಾಡೋದು ಅಂದರೆ ಲಾಸ್ಟ್ ಇಯರ್ನ ಏನು ಕಟ್ ಆಫ್ ಇದೆಯಲ್ಲ ಅದು ಕಂಪೇರ್ ಮಾಡಿ ಈ ವರ್ಷನ ಏನು ಕಟ್ ಆಫ್ ಇರ್ಬೋದು ಅಂತ ಪ್ರೆಡಿಕ್ಟ್ ಮಾಡೋಣ ಬನ್ನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕೌನ್ಸಿಲಿಂಗ್ ಟೈಮಲ್ಲಿ ಟೋಟಲ್ 3 ರೌಂಡ್ಸ್ ಇರುತ್ತೆ. ರೌಂಡ್ 1, ರೌಂಡ್ 2, ಲಾಸ್ಟಿಗೆ ಮಾಪಪ್ ರೌಂಡ್. ಸೊ ರೌಂಡ್ 1ನಲ್ಲಿ ಏನು ಕಟ್ ಆಫ್ ಇರುತ್ತೆ ಅದು ಆಲ್ಮೋಸ್ಟ್ ಫೈನಲ್ ಕಟ್ ಆಫ್ ಆಗಿರುತ್ತೆ. ರೌಂಡ್ 2 ಮತ್ತು ರೌಂಡ್ 3 ಏನು ಕಟ್ ಆಫ್ ಇದೆಯಲ್ಲ ಅದು ಸ್ಲೈಟ್ ವೇರಿಯೇಷನ್ಸ್ ಇರುತ್ತೆ. ಸೊ ನೀವು ಆಲ್ಮೋಸ್ಟು ರೌಂಡ್ 1 ಕಂಪೇರ್ ಮಾಡಿ 2024 ಏನು ಕಟ್ ಆಫ್ ಇರ್ಬೋದು ಅದು ಪ್ರೆಡಿಕ್ಟ್ ಮಾಡ್ಬೋದು. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗುಲ್ಬರ್ಗಾದು ನೀಟ್ 2023 ರೌಂಡ್ 1 ಏನು ಕಟ್ ಆಫ್ ಇದೆ ಅಂತ ಡಿಸ್ಪ್ಲೇ ಮಾಡಿ ನೋಡ್ಬೋದು. ನೀವು KA ವೆಬ್ಸೈಟಲ್ಲಿ ಹೋಗಿ ಬೇರೆ ಯಾವುದಾದ್ರೂ ಕಾಲೇಜ್ ಕಟ್ ಆಫ್ ತಿಳ್ಕೋದಾದರೆ KA ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಲಿಸ್ಟನ್ನು ಇರುತ್ತೆ. ತಾವು ಆ ಲಿಸ್ಟನ್ನು ನೋಡಿ ಬೇರೆ ಯಾವ ಕಾಲೇಜ್ ಆದರೂ ಕಟ್ ಆಫನ್ನು ನೋಡ್ಬೋದು. ಸಿನ್ಸ್ ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ನಾನು ಓನ್ಲಿ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಏನು ಕಟ್ ಆಫ್ ಇದೆ ಅದು ಡಿಸ್ಪ್ಲೇ ಮಾಡೀನಿ. ಸೊ ಇಲ್ಲಿ ನೋಡೋದಾದರೆ ಡಿಫ್ರೆಂಟ್ ಕ್ಯಾಟಗರೀಸ್ದು ಕ್ಲೋಸಿಂಗ್ ರ್ಯಾಂಕ್ ಏನಿದೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 1K, 2 AGR, 2 AK, ಇದೆಲ್ಲ ಡಿಫ್ರೆಂಟ್ ಕ್ಯಾಟಗರಿ. ಸೊ ಕ್ಯಾಟಗರಿ ಪ್ರಕಾರ ಕಟ್ ಆಫ್ ಇರುತ್ತೆ ಇಲ್ಲಿ. ಸೊ ಲೆಟ್ಸ್ ಸಪೋಸ್ ನೀವು ಜನರಲ್ ಮೆರಿಟ್ ಕ್ಯಾಟಗರಿದಲ್ಲಿ ಇದ್ರಿ. ಸೊ ಇಲ್ಲಿ ನೀವು ಜನರಲ್ ಮೆರಿಟ್ ಕ್ಯಾಟಗರಿ ನೋಡೋದಾದರೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ರ್ಯಾಂಕು 21,687. ಸಪೋಸ್ ನಿಮ್ದು ರ್ಯಾಂಕು ಇದ್ರ ಒಳಗಡೆ ಇದ್ದರೆ ನಿಮ್ಗೆ ಸೀಟ್ ಸಿಗೋ ಸಾಧ್ಯತೆ ಇದೆ ಜಿಮ್ಸ್ದಲ್ಲಿ, ಹೌದಲ್ಲ? ಸೊ ಈಗ ಪ್ರಾಬ್ಲಮ್ ಏನು ಬರುತ್ತಂದರೆ ನಿಮಗೆ ಗೊತ್ತಿರೋದು ಓನ್ಲಿ ಮಾರ್ಕ್ಸ್, ನಿಮಗೂ ರ್ಯಾಂಕು ಗೊತ್ತಿರೋದಿಲ್ಲ. ಸೊ ಇದ್ರಗೋಸ್ಕರ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ, ನಿಮ್ಗೆ ಈಸಿ ಆಗೋ ಕಾರಣ ನೀಟ್ ಮಾರ್ಕ್ಸ್ ವರ್ಸಸ್ ರ್ಯಾಂಕ್, ಲಾಸ್ಟ್ ಇಯರ್ ಏನು ರ್ಯಾಂಕ್ ಇದೆ ಅದರ ಜೊತೆ ಅದರ ಮಾರ್ಕ್ಸ್ ಏನಿದೆ ಅಂತ ಇಲ್ಲೊಂದು ಲಿಸ್ಟನ್ನು ಡಿಸ್ಪ್ಲೇ ಮಾಡೀನಿ. ಸೊ ಲೆಟ್ಸ್ ಸೇ ಸಪೋಸ್ ತಮ್ಮದು ಮಾರ್ಕ್ಸು 640 ಹೊಂಟಿದೆ. ಸೊ ಎಕ್ಸ್ಪೆಕ್ಟೆಡ್ ಸ್ಕೋರ್ 640 ಇದೆ. ಲಾಸ್ಟ್ ಇಯರು ಈ ಮಾರ್ಕ್ಸಿಗೆ ರ್ಯಾಂಕ್ ಬಿಟ್ವೀನ್ 4,677 ಟು 20,568. ಸೊ ಇಲ್ಲಿ ನೀವು ನೋಡೋದಾದರೆ 21,162 ಅಂದರೆ ಎಬೋ 600. ನಿಮ್ಮದು ಮಾರ್ಕ್ಸು ಎಬೋ 600 ಇದ್ರಷ್ಟೇ ಲಾಸ್ಟ್ ಇಯರು ನಿಮಗೆ ಸೀಟ್ ಸಿಗುತ್ತೆ. ಜನರಲ್ ಮೆರಿಟ್ ಕ್ಯಾಟಗರಿದಲ್ಲಿ ಎಬೋ 600 ಇದ್ರಷ್ಟೇ ಲಾಸ್ಟ್ ಇಯರ್ ಸೀಟ್ ಜಿಮ್ಸಲ್ಲಿ ಸಿಕ್ಕಿರ್ಷ. ಪೇಪರ್ ಈಸಿ ಬಂದಿರುವ ಕಾರಣ ಕಟ್ ಆಫ್ ಇನ್ಕ್ರೀಸ್ ಆಗೋ ಸಾಧ್ಯತೆ ತುಂಬ ಇದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿರ್ಬೋದು ಅಂತಂದರೆ +10 ಮಾಡಿ, ನಿಮ್ದೇನು ಮಾರ್ಕ್ಸ್ ಇದೆಯಲ್ಲ ಅದು +10 ಮಾಡಿ ರ್ಯಾಂಕನ್ನು ನೋಡಿ. +10 ನಾನು ಏನು ಮಾಡಿದೆ ಅಂದರೆ ಲಾಸ್ಟ್ ಇಯರ್ ಏನು 2023 ಕಟ್ ಆಫ್ ಹೋಗಿದೆಯಲ್ಲ ಕ್ಯಾಟಗರಿ ವೈಸು, ಪ್ಲಸ್ ಈ ವರ್ಷನ 2024 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿದೆಯಲ್ಲ ಏನು ಇರ್ಬೋದು ಅದೆಲ್ಲ ಲಿಸ್ಟ್ ಮಾಡಿ ಇಲ್ಲಿ ಒಂದು PDF ಟೈಪಲ್ಲಿ ಮಾಡಿದ್ದಾನೆ. ಆದರೆ ನೀವು ಇದನ್ನು ಜಿಮ್ಸ್ ಕಟ್ ಆಫ್ ಅಂತೆ ಅನ್ಕೋಬೇಡಿ, ಇದು ಆಲ್ ಓವರ್ ಕರ್ನಾಟಕ ಕಟ್ ಆಫ್ ಇದು. ಸೊ ಜನರಲ್ ಮೆರಿಟು 554 ಹೋಗಿದೆ, ಅಂದರೆ ಜಿಮ್ಸ್ದಲ್ಲ ಇದು ಕರ್ನಾಟಕ ಸ್ಟೇಟು. ಯಾವುದೇ ಕಾಲೇಜ್ದಲ್ಲಿ 554 ಇಸ್ ದ ಲಾಸ್ಟ್. ಅಂದರೆ ಸಪೋಸ್ ಇದಕ್ಕಿಂತ ನಿಮಗೆ ಕಡಿಮೆ ಇದ್ದರೆ ಜನರಲ್ ಮೆರಿಟಲ್ಲಿ ಕರ್ನಾಟಕದಲ್ಲಿ ಯಾವ ಕಾಲೇಜ್ದಲ್ಲಿ ನಿಮ್ಗೆ ಸೀಟ್ ಸಿಗೋದಿಲ್ಲ. ಇದು ಜಿಮ್ಸ್ದಲ್ಲ, ಕೀಪ್ ಇನ್ ಮೈಂಡ್. ನಾನು ನಿಮ್ಗೆ ಜಸ್ಟ್ ಗೊತ್ತಾಗೋಕ್ಕೆ, ಅಂದರೆ ನಿಮಗೆ ಈ ಸರ್ತಿ ಸೀಟ್ ಸಿಗೋದು ಆಯ್ತಾ ಇಲ್ವಾ ಅಂತ ಗೊತ್ತು ಮಾಡೋಕ್ಕೆ ನಾನು ಇದನ್ನು
ತೋರಿಸ್ತಿದ್ದೀನಿ. ಸೊ ನೀವು ಜನರಲ್ ಮೆರಿಟ್, ಸಪೋಸ್ ಜನರಲ್ ಮೆರಿಟ್ ಆಗಿದ್ದರೆ ಈ ವರ್ಷ ನಿಮಗೆ ಮಾರ್ಕ್ಸು 560 ಇದ್ದರೆ, ನಿಮ್ಮದು 560 570 ಇದ್ದರೆ ಸೀಟ್ ಕನ್ಫರ್ಮ್ ಇದೆ. ಯಾಕಂದರೆ ಇಲ್ಲಿ ನೋಡಿ 569 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೆ ಈ ವರ್ಷ ಯಾವ ಜನರಲ್ ಮೆರಿಟಲ್ಲಿ. ನಿಮಗೆ ಕರ್ನಾಟಕದಲ್ಲಿ ಯಾವುದಾದ್ರೂ ಕಾಲೇಜ್ದಲ್ಲಿ ಸೀಟ್ ಬೇಕಂದರೆ. ಅದೇ ಜನರಲ್ ಮೆರಿಟ್ ಸಪೋಸ್ ಹೆಚ್ಚಿಗೆ ಇದ್ದರೆ 539 ಲಾಸ್ಟ್ ಇಯರ್ ಇತ್ತು, ಈ ವರ್ಷ 554+ ಬೇಕಲೇಬೇಕು ಕರ್ನಾಟಕದಲ್ಲಿ ಯಾವುದೇ ಕಾಲೇಜ್ ಬೇಕಾಗಿದ್ರೆ. ಸೊ ಅದೇ ಥರ ಇಲ್ಲಿ ಜಿಮ್ಸನ್ನು ಒಂದು ಕಟ್ ಆಫ್ ನೋಡ್ಬೋದು ನೀವು. ಜನರಲ್ ಮೆರಿಟಲ್ಲಿ 610 ±5, ಒ ಬಿ ಸಿದಲ್ಲಿ 580 ±5, ಎಸ್ ಸಿ ಕ್ಯಾಟಗಿರಿದಲ್ಲಿ 470 ±5, ಎಸ್ ಟಿ ಕ್ಯಾಟಗಿರಿಯಲ್ಲಿ 460 ±5. ಸೊ ನಿಮಗೆ ಜನರಲ್ ಮೆರಿಟ್ ಆಗಿದ್ದರೆ ಅಬೋವ್ 610 ಬೇಕಲೇಬೇಕು ಮಾರ್ಕ್ಸು. ಸಪೋಸ್ ನಿಮಗೆ ಜಿಮ್ಸಲ್ಲಿ ಸೀಟ್ ಬೇಕಾಗಿದ್ದರೆ. ಅದೇ ಒ ಬಿ ಸಿ ಕ್ಯಾಟಗರಿ ಆದರೆ 580 ± ಮಾರ್ಕ್ಸ್ ಬೇಕೇ ಬೇಕು. ಕೆಲವೊಂದು ಟೈಮಲ್ಲಿ 580ಕ್ಕಿಂತ ಕಮ್ಮಿ ಆಗಿರ್ಬೋದು, ಕಟ್ ಆಫು ಜಾಸ್ತಿನೂ ಆಗಿರ್ಬೋದು. ಅದಕ್ಕೆ ನಾನು ±5 ಅಂತ ಕನ್ಸಿಡರ್ ಮಾಡೀನಿ. ಸೊ ಎಸ್ ಸಿ ಆದರೆ 470 ±5, ಎಸ್ ಟಿ ಆದರೆ 460 ±5. ಸೊ ಇದು ಒಂದು ಜಿಮ್ಸನ್ನು ಕಟ್ ಆಫು ಪ್ರೆಡಿಕ್ಟ್ ಮಾಡ್ತಿದ್ದೀವಿ. ಸೊ ನೋಡೋಣ, ಆಲ್ಮೋಸ್ಟ್ ಕಟ್ ಆಫು ಇದೇ ಥರ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ನೀವು ಜಾಸ್ತಿ ಏನು ಹೆದರ್ಕೋಬೇಡಿ, ಕಟ್ ಆಫ್ ಏನು ಒಮ್ಮಿಗಲೇ 30 ಮಾರ್ಕ್ಸ್ 40 ಮಾರ್ಕ್ಸ್ ಏನು ಹೋಗೋದಿಲ್ಲ. ಇಟ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೇನ್ಲಿ ಇರೋದು ಎದಕ್ಕಂತಂದರೆ, ಸಿಂಗಲ್ ಮಾರ್ಕ್ಸಲ್ಲಿ ಸಪೋಸ್ 530 ಮಾರ್ಕ್ಸ್ ಬಂದಿದೆ, ಒಂದೇ ಮಾರ್ಕ್ಸಲ್ಲಿ ಸಾವಿರ ಜನ ರ್ಯಾಂಕ್ ಇರುತ್ತೆ. ಅದ್ರಗೋಸ್ಕರ ಕಟ್ ಆಫ್ ವೇರಿ ಆಗುತ್ತೆ. ಸೊ ಕೆಲವೊಂದು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇದೆ, ನಂಬರ್ ಆಫ್ ಪೀಪಲ್ ರೈಟಿಂಗ್, ನಂಬರ್ ಆಫ್ ಗೌರ್ಮೆಂಟ್ ಸೀಟ್ಸ್ ಅವೈಲೇಬಲ್. ಸೊ ಇವೆಲ್ಲ ಫ್ಯಾಕ್ಟರ್ ಇನ್ಕ್ಲೂಡ್ ಆಗುತ್ತೆ. ಇಟ್ಸ್ ನಾಟ್ ದಟ್ ಒಂದೇ ಸಲ 30-40 ಮಾರ್ಕ್ಸ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಅದು ಆಗೋದಿಲ್ಲ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 15 ಮಾರ್ಕ್ಸ್ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ. ಸೊ ನಾನು ಇಲ್ಲಿ ಎಲ್ಲ ಕ್ಯಾಟಗರಿದು ಕಟ್ ಆಫ್ ಮಾರ್ಕ್ಸ್ ಸಹ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇಲ್ಲಿ ಹಾಕಿದ್ದೀನಿ. ತಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಆ PDF ಓಪನ್ ಮಾಡಿ ನೋಡ್ಬೋದು. ಸೊ ನಿಮಗೆ ಪುನಃ ಏನಾದರೂ ಕ್ವೈರೀಸ್ ಅಥವಾ ಯಾವುದಾದ್ರೂ ಬೇರೆ ಏನಾದರೂ ತಿಳ್ಕೊಬೋದಾಗಿದ್ದರೆ ಅದು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಮುಂದಿನ ಕೆಲವು ದಿನದಲ್ಲಿ. ಸೊ ದಟ್ಸ್ ಇಟ್. ನಿಮ್ಗೆ ಇದು ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.